ಪುರುಷ ದ್ವೇಷಿಯಾದಂತಹ ನಿನಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ.
ಆದರೆ ಅದಕ್ಕೊಂದು ಕ್ರಮ ಅಂತ ಉಂಟು. ನಿಮ್ಮೊಡನೆ ಒಂದು ಸಾಮಂತರಾಗಿರಬೇಕು. ಇಲ್ಲ ನಿಮ್ಮೊಡನೆ ಯುದ್ಧಕ್ಕೆ ಸಿದ್ಧ ಎನ್ನುವ ಹಾಗೆ ಲೇಖನದ ಮುಖೇನವೋ ಇಲ್ಲ ದೂತನ ಮುಖಾಂತರವೋ ವರ್ತಮಾನ ಕೊಡುವುದು ಧರ್ಮ. ಸತ್ಯ. ಅದನ್ನ ಬಿಟ್ಟು ಹೀಗೆ ಕಳ್ಳರಂತೆ ವನಪ್ರವೇಶ ಮಾಡಿದ್ದು ಅಲ್ಲದೆ ಅಲ್ಲಿ ಕೆಲಸ ಮಾಡುವವರನ್ನ ಗದರಿಸಿ ಹಿಂಸಿಸುವುದು ನಿನಗೋ ನಿನ್ನಂತವರಿಗೋ ಗೌರವ ತಂದು ಕೊಟ್ಟಿದ್ದೆ. ಅಲ್ಲದೆ ಮಹದ್ವಾರದಲ್ಲಿ ಬರೆದು ಹಾಕಿದ್ದೇವೆ ಪುರುಷರಿಗೆ ಪ್ರವೇಶ ನಿಷಿದ್ಧ ಎನ್ನುವುದನ್ನು. ಅದನ್ನ ಮೀರಿ ಬಂದಿದ್ದು ಅಲ್ಲದೆ ಅಲ್ಲಿ ಕೆಲಸ ಮಾಡುವ ವನಪಾಲಿಕೆಯ ಮೇಲೆ ಹೆಚ್ಚು ಕಡಿಮೆ ನಿನ್ನ ತಾಯಿಯ ಪ್ರಾಯದವಳು ಆಕೆ, ಅವಳ ಮೇಲೆ ಮನಬಂದಂತೆ ಕೈ ಮಾಡಿದೆಯಲ್ಲ, ಇದು ನಿನಗೆ ಸರಿಯೇ? ಈವರೆಗೆ ನೀನು ಮಾಡಿದ್ದೆಲ್ಲವೂ ಅಪರಾಧವೇ. ಆ ಅಪರಾಧಿಗಳಿಗೆ ಕ್ಷಮಿಸು ಎನ್ನುವ ಹಾಗೆ ನನ್ನ ಕಾಲನ್ನ ಹಿಡಿದರೆ ಬಿಟ್ಟೇನು, ಇಲ್ಲವಾದರೆ ನಿನಗೆ ಪೆಟ್ಟಿನ ರುಚಿ ತೋರಿಸ್ತೇನೆ. ಜಾಗ್ರತೆ.
ಓಹೋ. ಮತ್ತೆ ಕಳ್ಳರಂತೆ ಬಂದವರು ನಾವಲ್ಲ. ಮತ್ತೆ ನಿಮ್ಮ ದೂತಿಯಲ್ಲಿ ಬಂದು ಹೇಳಿದ್ದೇವೆ ಹಾ. ನಾವು ಹೊಂದ ವಿಚಾರವನ್ನು ಹಾ. ನಿನ್ನ ಒಡತಿಗೆ ಹೋಗಿ ಹೇಳು ಎಂದು. ಹಾ. ಆದರೆ ಅವಳು ಉದ್ದಾಟತನದಿಂದ ಅವಿವೇಕತನದಿಂದ ವರ್ತಿಸಿದಾಗ ಹಾಗೆ ಮಾಡಬೇಕಾಯಿತು. ಓಹೋ. ಹೆಣ್ಣೆ ಕೇವಲ ವಿಸ್ತ್ರೀಯರ ರೀತಿಯಿಂದ ಮುಂದಿಟ್ಟು ಬಂದವರಲ್ಲ. ಮತ್ತೆ ನಾವು ಸ್ತ್ರೀ ವಿರೋಧಿಗಳಲ್ಲ. ಹಾ. ಸ್ತ್ರೀ ಅಂದರೆ ಯಾರು? ಹಾ. ಜನನಿ. ಹಾ. ಜನ್ಮವನ್ನು ನೀಡಿ ಹೊತ್ತು ಹೆತ್ತು ಸಾಕಿ ಸಲಹುವವಳು, ಭಾರ್ಯ, ಜೀವ ಸಂಗಾತಿ, ಸರಸ್ವತಿ, ಜ್ಞಾನದ ದೀಪ, ಗೃಹಲಕ್ಷ್ಮಿ, ಸಮೃದ್ಧಿಯ ದಾತೆ, ದುರ್ಗೆ, ಸಂಕಟದ ಸಮಯದಲ್ಲಿ ಧೈರ್ಯದ ಚಂದೆ. ಆದ್ದರಿಂದ ಅವಳು ಆರಾಧಿತ. ಯತ್ರ ನಾರಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರನ್ನು ಗೌರವಿಸಲಾಗಿದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರಂತೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾರಿಯರಿಗೆ ನೀಡಿರುವಂತಹ ಗೌರವ. ಆದರೆ ಪ್ರಕೃತಿ ಮತ್ತು ಪುರುಷ ವಿರುದ್ಧಾರ್ಥಕಗಳಲ್ಲ. ಶಿವ ಅಂದರೆ ಶಕ್ತಿ, ಶಕ್ತಿ ಅಂದರೆ ಸೃಜನಶೀಲತೆ. ಇವು ಸಮಾನ ಹಾಗೂ ಪರಸ್ಪರ ಅವಿಭಾಜ್ಯಾಂಗವಾಗಿದೆ. ಇದೇ ಅರ್ಧನಾರೀಶ್ವರ ತತ್ವ. ಹೀಗೆ ಹಗಲು ಮತ್ತು ರಾತ್ರಿ, ಸೂರ್ಯ ಮತ್ತು ಚಂದ್ರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆಯೋ ಹಾಗೆಯೇ ಪುರುಷ ಮತ್ತು ಸ್ತ್ರೀ ಶಕ್ತಿಗಳು ಲೋಕವು ಸುಧಾರಿತವಾಗಿ ನಡೆಯಬೇಕಾದರೆ ಸಮತೋಲನದಿಂದ ನಡೆದುಕೊಳ್ಳಬೇಕು. ಇದು ಸಾಮಾಜಿಕ ಕಲ್ಪನೆ ಮಾತ್ರವಲ್ಲ, ಪ್ರಕೃತಿಯ ನೈಸರ್ಗಿಕ ಸತ್ಯ. ಈ ಪ್ರಕೃತಿ ನಿಯಮವನ್ನು ಉಲ್ಲಂಘಿಸಿ ಬದುಕುತ್ತಿರುವಂತಹ ನಿನ್ನನ್ನು ಪ್ರಶ್ನೆ ಮಾಡಲು ಬಂದಿದ್ದೇನೆ. ಏನೇನು? ಸ್ತ್ರೀಯರೊಳಗೆ ಇದ್ದವು ಮಾಡುವರೆಯ ಮನ ಹೇಯ ಒಪ್ಪುದು ನಿಜವು. ಆದ್ದರಿಂದ ನಿನಗೊಂದು ಉಪಾಯವನ್ನು ಹೇಳುತ್ತೇನೆ. ಏನದು? ಬಂದ ದಾರಿಯಲ್ಲಿ ಕೆಂದ ನಡೆ, ಆಗ ನಿನ್ನ ಜೀವ ಉಳಿದೀತು. ಇದನ್ನೇ ವಿರೋಧಿಸುವವರು ನಾವು. ಪುರುಷ ಪ್ರಧಾನವಾದ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಸ್ಥಾನವಿಲ್ಲದಾಗಿದೆ. ಗಂಡಿನ ಅಡಿಯಾಳಾಗಿ ಬದುಕುವ ಅನಿವಾರ್ಯತೆ ಹೆಣ್ಣಿಗಿಲ್ಲ ಎನ್ನುವುದನ್ನ ಸಾಧಿಸಿ ತೋರಿಸಿದ್ದೇನೆ. ಕುಡಿಯುವ ನೀರು ಹೆಣ್ಣು, ಹಡೆದವಳ ಹೆಣ್ಣು, ಬೇಯಿಸುವ ವಿತ್ತ ಹೆಣ್ಣು, ಹೊತ್ತ ಭೂಮಿ ಹೆಣ್ಣು. ಮತ್ತ್ಯಾಕೆ ಸ್ತ್ರೀಯನ್ನ ಕೀಳಾಗಿ ನೋಡುತ್ತಿದ್ದಾರೆ? ಅದನ್ನೇ ಮೆಟ್ಟಿ ನಿಲ್ಲುವ ಪ್ರಯತ್ನ ನಮ್ಮದು. ಶತಪ್ರತಿಶತಂ ಸತ್ಯಂ. ನೀನು ಆಡಿದಂತಹ ಮಾತು ಸತ್ಯ. ಆದರೆ ಪ್ರಯತ್ನ ಫಲ ಕೊಡಬೇಕಾದರೆ ಮಾರ್ಗ ಸರಿಯಾಗಿರಬೇಕಲ್ಲ. ಸರಿಯಾದ ಮಾರ್ಗದಲ್ಲೇ ಇದ್ದೇವೆ. ನಿನಗೆ ಯುದ್ಧವೇ ನಿಶ್ಚಿತವಾಗಲಿ. ಬಾ ಮುಂದೆ. ಒಬ್ಬರನ್ನ ದೂರದಲ್ಲಿ ದರಗುರುಳಿಸಿದ್ದೇನೆ. ಇನ್ನೊಬ್ಬ ಎಲ್ಲಿದ್ದಾನೆ ನೋಡ್ತೇನೆ. ನಮ್ಮ ತಂದೆ ತಾಯಿ ತೋರಿಸಲಿ ಏನೆಂದು ಹೇಳಲಿ ತಮ್ಮ ಬಿಟ್ಟು ಇರಲಾರೆ ಇರಲಾರೆ. ಎಂದ